ಶಿಕ್ಷಕರ ಸಂಭ್ರಮ. ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದ ಹಿನ್ನೆಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಸಂಭ್ರಮಿಸಿದ ಅನುಭವ ಹಂಚಿಕೊಂಡ ಕ್ಷಣ. ಒಳ್ಳೆ ವಿದ್ಯಾರ್ಥಿನಿ. ಶಿಕ್ಷಕರು ಏನೇನೇ ಹೇಳಿದ್ರು, ಅವಳಿಗೆ ಯಾವ್ಯಾವ ಟಿಪ್ಸ್ ಕೊಡ್ತಾ ಇದ್ರು ಮೊದಲನೆಯಿಂದನೂ ಅವಳು ಎಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ. ಮತ್ತು ಅವಳು ಯಾವುದನ್ನು ಪೆಂಡಿಂಗ್ ವರ್ಕ್ ಯಾವುದೂ ಇಡ್ತಾ ಇರಲಿಲ್ಲ. ಎಲ್ಲನೂ ಅವಳು ಹೇಳಿದ್ದನ್ನ ಹಾಗೇ ಚಾಚು ತಪ್ಪದೆ ಮಾಡ್ತಾಯಿದ್ರು. ಮತ್ತು ಏನಾದರೂ ಡೌಟ್ ಇತ್ತು ಅಂದರೆ ಆಗಲೇ ಅವಳು ಆ ಡೌಟ್ನ ಬಂದು ಕ್ಲಾರಿಫೈ ಮಾಡ್ಕೊತಿದ್ರು. ಯಾವುದೇ ಸಬ್ಜೆಕ್ಟ್ ಆಗಲಿ ಆ ಸಬ್ಜೆಕ್ಟ್ ಟೀಚರ್ಸ್ ಬಂದು ಅವಳಿಗೆ ಬಂದು ಎಲ್ಲ ಅದೇನು ಡೌಟ್ಸ್ ಇದೆಯೋ ಅದನ್ನು ಕ್ಲಾರಿಫಿಕೇಷನ್ಸ್ ಕೊಡೋರು. ಮತ್ತು ಶಿ ವಾಸ್ ಕಾನ್ಫಿಡೆಂಟ್. She did not lose her confidence till the end. ಅದು ಒಂದು ಅಡಿಷನಲ್ ಪಾಯಿಂಟ್. ನನ್ನ ಹೆಸರು ಅನ್ನಮ್ಮ ಅನಿತಾ. ಫಸ್ಟ್ ಹೆಸರು ಹೇಳಮ್ಮ. ನನ್ನ ಹೆಸರು ಮೇಧಾ ಪಿ ಶೆಟ್ಟಿ. ಸ್ಕೂಲ್ ನಂದು ಹೋಲಿ ಚೈಲ್ಡ್ ಇಂಗ್ಲೀಷ್ ಹೈಸ್ಕೂಲ್ ಅಂತ. ನಾನು UKG ಇಂದನೂ ಇಲ್ಲೇ ಓದ್ಕೊಂಡ್ಬಂದಿದ್ದೀನಿ. LKG ಇಂದನೂ ಇಲ್ಲೇ ಓದ್ಕೊಂಡ್ಬಂದಿದ್ದೀನಿ. ಸ್ಕೂಲ್ ತುಂಬ ಸಪೋರ್ಟಿವ್ ಆಗಿತ್ತು. ಇಲ್ಲಿ ಸ್ಟಾಫನು ಅಂದರೆ ಓದೋಕ್ಕೆ ಎಲ್ಲ ಚೆನ್ನಾಗಿತ್ತು. ಅದರ ಮೇಲೆ ಓದೋದು ಬಿಟ್ಟು ಈ ಸ್ಕೂಲಲ್ಲಿ ಈಗ ಸ್ಪೋರ್ಟ್ಸ್ ಇರಲಿ ಅಥವಾ ಆ್ಯನ್ಯುವಲ್ ಡೇ ಫಂಕ್ಷನ್ಸ್ ಎಲ್ಲ ಅಂದರೆ ಎಂಜಾಯ್ ಮಾಡೋಕ್ಕಿತ್ತು. ಆಮೇಲೆ ಟ್ರಿಪ್ಸ್ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು, ಎಲ್ಲ ಚೆನ್ನಾಗಿತ್ತು. ಓದೋದಂದರೆ ಈಗ ನನಗೆ 2nd ರ್ಯಾಂಕ್ ಬಂದಿದೆ, ತುಂಬ ಖುಷಿ ಇದೆ. ಕಷ್ಟ ಇದೆ 10th ಓದಬೇಕು. ಅದು ಡೇ ಟು ಡೇ ಓದಬೇಕು, ಅಂದರೆ ಅವರ್ಸ್ ಲೆಕ್ಕ ಇಟ್ಕೊಂಡು ಓದಬಾರ್ದು. ಯಾವಾಗ ಟೈಮ್ ಸಿಗುತ್ತೆ ಆ ಥರ ಓದ್ತಿದ್ದೆ ನಾನು. ಆಮೇಲೆ ಬಿಟ್ಟರೆ ನನ್ನ ಪೇರೆಂಟ್ಸ್ ಸಪೋರ್ಟು ತುಂಬ ಇತ್ತು. ಯಾವಾಗಾದರೂ ಈಗ ಟ್ಯೂಷನ್ಸು ಸೇರಿಕೊಂಡಿದ್ದೆ ನಾನು. ಆಮೇಲೆ ಅಂದರೆ ಈಗ ಸ್ಕೂಲಲ್ಲಿ ಏನು ಡೌಟ್ಸ್ ಇದ್ದರೂ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಮತ್ತು ಎಲ್ಲ ಸಬ್ಜೆಕ್ಟ್ಸಲ್ಲೂ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದೆ ಫಸ್ಟ್ ಟೆಸ್ಟಿಂದನೂ. ಸೊ ಎಲ್ಲ ಟೀಚರ್ಸು ತುಂಬ ಸಪೋರ್ಟಿವ್ ಆಗಿದ್ದರು. HMನೂ ಎಲ್ಲ ಸಬ್ಜೆಕ್ಟ್ಸ್ ತೊಗೊತಾಯಿದ್ರು ಒಂದೊಂದು. ಅದೂ ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ರು. ಅಷ್ಟೇ. ಸ್ಕೂಲ್ ತುಂಬ ಸಪೋರ್ಟ್ ಮಾಡ್ತಾರೆ.